Dear students, welcome back to sociology class. Today we are going to talk about rituals in Hindu marriage. ಎರಡನೇ ಸೆಮಿಸ್ಟರ್ನ ಎರಡನೇ ಸೆಷನ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ದೀಪಾ ಎಸ್ ವಿ, ವರ್ಕಿಂಗ್ ಆಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಾಲಜಿ ಅಟ್ ಗವರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್ ಚಿಕ್ಕಬಳ್ಳಾಪುರ. ಇಂದು ನಾವು ಹಿಂದೂ ವಿವಾಹದಲ್ಲಿನ ಅತಿ ಮುಖ್ಯ ಸಂಸ್ಕಾರಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು. Rituals in any marriage give the sanctity to the relationship that is coming together. The rituals performed in marriage in any society are completely different from one to another because each and every society has their own culture and every culture follows a different kind of rituals. ಪ್ರತಿಯೊಂದು ಸಂಸ್ಕೃತಿಯು ವಿಭಿನ್ನವಾದಂತಹ ಆಚರಣೆಗಳನ್ನು ನಡೆಸೋದ್ರ ಮೂಲಕ ವಿವಾಹಕ್ಕೆ ತನ್ನದೇ ಆದಂತಹ ಒಂದು ಪಾವಿತ್ರ್ಯತೆಯನ್ನು ತಂದುಕೊಡುತ್ತೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಹೇಳ್ತಾ ಬರಬಹುದು. ವಿವಾಹದಲ್ಲಿ ಬರುವಂತಹ ಒಂದು ಸಂಬಂಧ ಅತಿ ಪವಿತ್ರವಾದಂತಹ ಸಂಬಂಧ ಅನ್ನೋದನ್ನು ರುಜುವಾತು ಮಾಡುವಂಥದ್ದೇ ಈ ಎಲ್ಲ ಸಂಬಂಧಗಳು ಈ ಎಲ್ಲ ರೀತಿಯ ಆಚರಣೆಗಳು ಅನ್ನುವಂಥದ್ದನ್ನು ನಾವು ಇಲ್ಲಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಬೇಕಾಗತ್ತೆ. As each and every culture is different from different rituals, very few important common rituals we will try to understand in today's session. ಇಂದಿನ ಒಂದು ಸೆಷನಲ್ಲಿ ನಾವು ಸಾಮಾನ್ಯವಾಗಿ ಆಚರಣೆ ಮಾಡುವಂತಹ ಕೆಲವು ಸಂಸ್ಕಾರಗಳ ಬಗ್ಗೆ, ಕೆಲವು ಆಚರಣೆಗಳ ಬಗ್ಗೆ ಅರ್ಥೈಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು. ಮೊದಲನೇದಾಗಿ ನಾವು ನೋಡೋ ಹಾಗೆ ವಾಗ್ದಾನ. ದಿಸ್ ಇಸ್ ಕಾಲ್ಡ್ as oral promise. Vagdana, this is nothing but in the modern days what we are celebrating like an engagement ceremony. ನಾವು ಇವತ್ತು ಏನು ಎಂಗೇಜ್ಮೆಂಟ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಮ್ಯಾರೇಜ್ನಲ್ಲಿ, ಅದನ್ನೇ ನಾವು ವಾಗ್ದಾನ ಅಂತ ಹೇಳುವಂಥದ್ದು. ಪುರಾತನ ಕಾಲದಲ್ಲಾದರೆ ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ಒಂದು ಹುಡುಗ ಮತ್ತು ಹುಡುಗಿಗೆ ಮತ್ತೊಂದು ಪಾರ್ಟ್ನರನ್ನು ಹುಡುಕಬೇಕು ಅಂತ ಸಂದರ್ಭದಲ್ಲಿ ಹಿರಿಯರು ತೀರ್ಮಾನಗಳನ್ನ ತೆಗೆದುಕೊಂಡು ಅವರು ಘೋಷಣೆ ಮಾಡಬೇಕಾಗಿತ್ತು, ನಮ್ಮ ಕುಟುಂಬದಲ್ಲಿ ವಿವಾಹ ಅನ್ನುವಂತಹ ಒಂದು ಸೆರೆಮನಿ ನಡೀತಾ ಇದೆ, ಸಂಭ್ರಮ ನಡೀತಾ ಇದೆ, ಆಚರಣೆ ಮಾಡ್ತಾ ಇದ್ದೀವಿ ಅಂತ. ಅದನ್ನು ಈಡೇರಿಸುವಂತಹ ಒಂದು ಸೆಲೆಬ್ರೇಷನನ್ನೇ ವಾಗ್ದಾನ ಅಂತ ಕರೆಯುವಂಥದ್ದು. ಸೊ ಇನ್ ದ ಓಲ್ಡನ್ ಡೇಸ್ ವೆನ್ ದಿ bride and groom, after selecting the bride and groom, the families had to announce the marriage date. For that only they used to celebrate this ceremony which is called as Vagdana. This is nothing but a confirmation ceremony where they are going to take a oral promise that they are going to give their daughter to the other family, and the other family is going to give a oral promise that they are taking their daughter to their family as a daughter-in-law. Second ritual that we talk about is Homa. ಹೋಮ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರೋ ಹಾಗೆ ವಿವಾಹದಲ್ಲಿ ನಾವು ಏನು ಮಾಡುವಂಥದ್ದು, ಅಗ್ನಿದೇವರಿಗೆ ಅನೇಕ ವಸ್ತುಗಳನ್ನು ಸಮರ್ಪಣೆ ಮಾಡುವುದರ ಮೂಲಕ ಎಲ್ಲರ ಒಂದು ಜೀವನ ಸುಖಮಯವಾಗಿರಲಿ ಅಂತ ಹೇಳ್ತಾ ಈ ಒಂದು ಆಫರಿಂಗನ್ನು ಮಾಡುವಂಥದ್ದು. ಈ ಒಂದು ಆಚರಣೆಯ ಮೂಲಕ ವಿವಾಹಕ್ಕೆ ಅತಿ ಹೆಚ್ಚು ಏನಂತ ಹೇಳ್ತೀವಿ ನಾವು, ಪ್ರಾಮುಖ್ಯತೆ ಬರುತ್ತೆ ಅನ್ನುವಂಥದ್ದು ಹಿಂದೂ ಧರ್ಮದಲ್ಲಿರುವಂತಹ ಒಂದು ನಂಬಿಕೆ ಅಂತ ನಾವು ಇಲ್ಲಿ ಹೇಳ್ತಾ ಬರುವಂಥದ್ದು. ಇನ್ ಎವ್ರಿ ಹೋಮ ವಿ ಆರ್ ಗೋಯಿಂಗ್ ಟು ಸ್ಯಾಕ್ರಿಫೈಸ್ some or the other thing or offer some or the other thing to the sacred fire. So with this offering we pray to God, the fire god and the other gods, that each and every family, each and every person should be happy in their life, and this particular homa is going to bring sanctity and importance to marriage among Hindus. This is one of the beliefs. The third ritual that we are talking about is Kanyadana. Kanyadana is nothing but giving away the daughter to the groom family. ಅಲ್ಲಿ ನಾವು ವರನಿಗೆ ವಧುವನ್ನು ಕೊಡುವಂತಹ ಒಂದು ಪ್ರಕ್ರಿಯೆಯನ್ನು ನಾವು ಕನ್ಯಾದಾನ ಅಂತ ಹೇಳುವಂಥದ್ದು. ಒಂದೊಂದು ಸಂಸ್ಕೃತಿಯಲ್ಲಿ ಒಂದೊಂದು ರೀತಿಯಾದಂತಹ ಸೆಲೆಬ್ರೇಷನನ್ನು ಮಾಡೋದ್ರ ಮೂಲಕ ನಾವು ಇಲ್ಲಿ ಏನು ನೋಡ್ತಾ ಬರ್ತೀವಿ ಅಂತ ಹೇಳಿದ್ರೆ, ವಿವಾಹ ಅನ್ನುವಂಥದ್ದು ಯಾವ ಯಾವ ರಿಚುವಲ್ನ ನಡೆಸ್ಕೊಂಡು ಹೋಗುತ್ತೆ ಅನ್ನುವಂಥದ್ದು. ಕನ್ಯಾದಾನ ಅನ್ನುವಂತಹ ಒಂದು ಪ್ರಕ್ರಿಯೆ ಹಲವಾರು ಸಂಸ್ಕೃತಿಯಲ್ಲಿ ಹಲವಾರು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಈ ಪ್ರಕ್ರಿಯೆ, ಈ ಒಂದು ರಿಚುವಲ್ ಆಚರಣೆ ನಡೆಯುವಂಥದ್ದನ್ನು ನಾವು ನೋಡ್ತಾ ಹೋಗುವಂಥದ್ದು.
ನೆಕ್ಸ್ಟ್ ರಿಚುವಲ್ ಅನ್ನು ನಾವು ನೋಡುವಂಥದ್ದು ಪಾಣಿಗ್ರಹಣ. ಪಾಣಿಗ್ರಹಣ ಅಂತ ಹೇಳಿದರೆ ವರನು ವಧುವಿನ ಕೈಯನ್ನು ಹಿಡಿದುಕೊಂಡು ಪ್ರಾಮಿಸನ್ನು ಮಾಡುವಂಥದ್ದು. ಜೀವನ ಪರ್ಯಂತ ನಾನು ನಿನ್ನ ಜೊತೆಯಲ್ಲಿ ಇರ್ತೇನೆ, ನಾವು ಜೊತೆಯಾಗಿ ಜೀವನವನ್ನು ನಡೆಸೋಣ ಅಂತ ಹೇಳಿಬಿಟ್ಟು ಇದನ್ನೇ ಪಾಣಿಗ್ರಹಣ ಅಂತ ಹೇಳುವಂಥದ್ದು. Panigrahana is nothing but holding the hand of the bride and then conveying the promise that I am going to lead my whole life with you without any trouble or without giving you any trouble. So this is one of the important ritual that is celebrated in any marriage among Hindus. The next ritual that we are talking about is Mangalya Dharana. Mangala Sutra is also called as a Tali in Kannada. This Mangala Sutra is a sacred thread which is going to be tied by the groom to the bride, where the bond is being permanently done. ಈ ಮಾಂಗಲ್ಯವನ್ನು ಧಾರಣೆ ಮಾಡಿಸೋದರ ಮೂಲಕ ವರನು ವಧುವಿಗೆ ತಾಳಿಯನ್ನು ಕಟ್ಟುವುದರ ಮೂಲಕ ಈ ಒಂದು ಆಚರಣೆ ಸಂಪೂರ್ಣವಾಗ್ತಾ ಹೋಗುವಂಥದ್ದು. ಈ ಒಂದು ಆಚರಣೆಯ ಮೂಲಕ ವರ ಮತ್ತು ವಧುವಿನ ನಡುವಿನ ಸಂಬಂಧ ಅತಿ ಗಟ್ಟಿಯಾಗುವಂತಹ ಒಂದು ಪ್ರಕ್ರಿಯೆಯನ್ನು ನಾವು ಇಲ್ಲಿ ಕಾಣ್ತಾ ಬರುವಂಥದ್ದು. ಪ್ರತಿಯೊಂದು ಗಂಟಿಗೂ ವಿವಾಹದಲ್ಲಿ ಮಾಂಗಲ್ಯ ಧಾರಣೆಯಲ್ಲಿ 3 ಗಂಟುಗಳನ್ನು ಹಾಕುವಂತಹ ಒಂದು ಪ್ರಕ್ರಿಯೆ ನಡೆಯುವಂಥದ್ದು. ಒಂದೊಂದು ಗಂಟು ಹಾಕುವಂತಹ ಸಂದರ್ಭದಲ್ಲೂ ಒಂದೊಂದು ರೀತಿಯಾದಂತಹ ಪ್ರಾಮಿಸನ್ನು ಮಾಡುವಂತಹ ಒಂದು ಪ್ರಕ್ರಿಯೆ ಇಲ್ಲಿ ನಡೆಯುವಂಥದ್ದು. ಕೊನೆಯದಾಗಿ ನಾವು ನೋಡುವಂಥದ್ದು ಸಪ್ತಪದಿ. 7 ಹೆಜ್ಜೆಗಳನ್ನು ಹಾಕುವುದರ ಮೂಲಕ ಒಂದೊಂದು ಹೆಜ್ಜೆಗೂ ಒಂದೊಂದು ಪ್ರಾಮಿಸನ್ನು ಮಾಡ್ತಾ ಹೋಗುವಂಥದ್ದು. Saptapadi is called as the 7 steps where we are going to have 7 promises for lifetime. Each and every step carries one different promise. The first step talks about nourishing each other, ಪರಸ್ಪರ ಪೋಷಣೆ ಮಾಡುವಂಥದ್ದು. ಎರಡನೇದಾಗಿ ನಾವು ನೋಡುವಂಥದ್ದು ಬಲದಲ್ಲಿ ಒಟ್ಟಿಗೆ ಬೆಳೆಯುವಂಥದ್ದು. ಸ್ಟ್ರೆಂತ್ ಇಸ್ ಮೋರ್ ಇಂಪಾರ್ಟೆಂಟ್. ಇಫ್ ಯು ಟ್ರಸ್ಟ್ ಈಚ್ ಅದರ್, definitely you can grow together in your strength. Thereby the family can become very strong. So that is what is called as growing together in strength, which is the second promise in the Saptapadi. Second step. The third step talks about preserving the health, where if at all we are very happy, definitely wealth is going to be in our family. ನಾವು ಸಂತೋಷವಾಗಿದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ಸಂಪತ್ತು ಕೂಡ ನಮ್ಮ ಮನೆಯಲ್ಲಿ ಇರುತ್ತೆ ಅಂತ ಹೇಳಿಬಿಟ್ಟು ಇದು ಮೂರನೇ ಒಂದು ಹೆಜ್ಜೆ ಹೇಳ್ತಾ ಬರುವಂಥದ್ದು. The fourth step talks about sharing the joys and sorrows. Joys and sorrows which should not be hidden by any one partner. Each and every partner have to share it with the other person. Only then the family can extend its happiness to the other members of the family as well. ಸಂತೋಷ ಅಥವಾ ದುಃಖಗಳನ್ನು ಹಂಚಿಕೊಳ್ಳುವಂಥದ್ದು 4ನೇ ಹೆಜ್ಜೆಯಲ್ಲಿ ಪ್ರಾಮಿಸನ್ನು ಮಾಡುವಂಥದ್ದು. ಪೋಷಕರನ್ನು ಮತ್ತು ಮಕ್ಕಳನ್ನು ಅಂದರೆ ಮುಂದಿನ ಒಂದು ಜನ್ರೇಷನು, ನಮ್ಮ ಹಿಂದಿನ ಜನ್ರೇಷನ್ ಇಬ್ಬರನ್ನ ನೋಡ್ಕೊಳ್ಳುವಂತಹ ಒಂದು ಪ್ರಾಮಿಸನ್ನು ಮಾಡುವಂಥದ್ದು 5ನೇ ಹೆಜ್ಜೆಯ ಮೂಲಕ. With the 5th step, they are going to make a promise that they are going to care for their children as well as their parents as well. The 6th step talks about being together forever, permanently, without any quarreling or without any hassles in their life. 6ನೇ ಹೆಜ್ಜೆಯ ಮೂಲಕ ಶಾಶ್ವತವಾಗಿ ಒಟ್ಟಿಗೆ ಜೀವನವನ್ನು ನಡೆಸ್ಕೊಂಡು ಹೋಗೋದಕ್ಕೆ ಪ್ರಾಮಿಸನ್ನು ಮಾಡುವಂಥದ್ದು. ಯಾವುದೇ ರೀತಿಯ ಕಲಹಗಳನ್ನು ಸಂಸಾರದಲ್ಲಿ ತೆಗೆದುಕೊಂಡು ಬರಲಾರದೆ ಶಾಶ್ವತವಾಗಿ ಒಟ್ಟಿಗೆ ಇರುವಂತಹ ಒಂದು ಪ್ರಾಮಿಸನ್ನು ಮಾಡುವಂಥದ್ದು ಈ ಒಂದು 6ನೇ ಹೆಜ್ಜೆಯ ಮೂಲಕ ಮಾಡುವಂಥದ್ದು. The 7th step talks about remaining as a friends for lifelong along with the marital life. Why remaining as a friends is the concept where we are talking about preserving health and then growing together in the strength and then sharing the joys and sorrows and living together forever. So ಸಂತೋಷವಾಗಿ ಇರಬೇಕು ಅಂತ ಹೇಳಿದ್ರೆ ಜೀವಮಾನವಿಡೀ ವಿವಾಹವಾದ ನಂತರವೂ ಸಹ ಸ್ನೇಹಿತರಾಗಿ ಇರುವಂತಹದ್ದು ಸಹ ಬಹಳ ಮುಖ್ಯವಾಗುತ್ತೆ ಅನ್ನುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸ್ನೇಹಿತರು ಅಂತ ಹೇಳಿದಾಗ ಮುಚ್ಚುಮರೆ ಇಲ್ಲದೆ ಎಲ್ಲ ವಿಷಯಗಳನ್ನು ಹಂಚಿಕೊಳ್ಳುವಂತಹ ಒಂದು ಕಾನ್ಸೆಪ್ಟ್ ಬರುವಂಥದ್ದು ಈ ಒಂದು ಅಂಶದಲ್ಲಿ. ಹಾಗಾಗಿ 7ನೇ ಹೆಜ್ಜೆ ಈ ಒಂದು ಅಂಶವನ್ನು ಹೇಳ್ತಾ ಬರುವಂಥದ್ದು. With all these rituals performed, Hindu marriage is considered to be a sacrament.
ಈ ಎಲ್ಲ ಏನು ಆಚರಣೆಗಳನ್ನು ಆಚರಿಸುವುದರ ಮೂಲಕವೇ ಹಿಂದೂ ವಿವಾಹಕ್ಕೆ ಒಂದು ಪಾವಿತ್ರ್ಯತೆ ಬಂದಿರುವಂಥದ್ದು ಅನ್ನೋದನ್ನು ನಾವು ಇಲ್ಲಿ ಅರ್ಥೈಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಬರಬಹುದು. In the next class, we shall talk about various other concepts related to marriage. Thank you very much.